ಸಂಗೀತ ಸರೋವರದೊಳಗೆ ತೇಲಾಡ್ತಾ ಇರ್ತಕ್ಕಂಥ ಎಲ್ಲ ಹಂಸಗಳಿಗೆ ಮೊದಲು ನಮಸ್ಕಾರ. ಕೆಲವರು ಹೊಸಬ್ರು ಇದ್ದೀರಿ. ಅಲ್ಲೂರು ಸರ್ ಪರಿಚಯದ, ಧೂಳತ್ನವ್ರು ಸರ್ ಲಾಸ್ಟ್ ಟೈಮ್ ಅದಾಗಲೂ ಆಗಲಿಲ್ಲ. ಆದರೆ ಆನಂದ್ ಕುಲಕರ್ಣಿ ಸರ್ ಹಾಡು ಕೇಳ್ತೀನಿ, ನಿಮ್ಮದು ಭಾಳ ಜನ ಕೇಳ್ತಾ ಇರ್ತೀನಿ ಸರ್. ಹಂಸದಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ವೈಯಕ್ತಿಕ ಸ್ವಲ್ಪ ಇದಾಗ್ತಾಯಿದೆ. ಸೊ ಒಂದು ಹ್ಯಾಪಿನೆಸ್ ಏನಂದರೆ, ನಾನು ಯಾಕೆ ಇಲ್ಲಿ ಬರ್ತಾ ಇರ್ತೀನಿ ಅಂದರೆ ಸರ್, ನಾನು ಹೇಳೋದಕ್ಕಿಂತ ನೀವು ಕೇಳೋದಕ್ಕಿಂತ ನೀವೆಲ್ಲರ ಹಾಡು ನಾನು ಲೈವ್ ಕೇಳ್ತಿರ್ತೀನಿ, ಅದು ಭಾಳ ಸಂತೋಷ ನಾನು. ಓಕೆ, ಸೊ ಇವತ್ತು ನನಗೆ ಅಪ್ಪರ್ ನೋಟ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಎಲ್ಲರೂ ಹಾಡು ಸಂಗೀತಗಾರ ಇದ್ದೀರಿ, ಸ್ವಲ್ಪ ಸುಧಾರಿಸ್ಕೋಬೇಕು. ಮೊನ್ನೆ 25ಕ್ಕೆ ಗಾನಗಾರೊಟ್ಟಿಗೆ SP ಅವರ ಶ್ರದ್ಧಾಂಜಲಿ ಇದು ಇತ್ತು, ಪುಣ್ಯಾರಾಧನೆ ಇತ್ತು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವರ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವರ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ತೇಲುವ ಈ ಮೋಡದ ಮೇಲೆ ನೀನಿಂದ ಹಾಗಿದೆ, ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ತೇಲುವ ಆಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಎಲ್ಲಿರುವೆ ಮನದ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ದೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ, ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೇ ಎಲ್ಲಿರುವೆ ಮನದ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು.
ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ನಮ್ಮ ಶಿವಯೋಗಿ ಸರ್ ಭಾಳ ದಿವಸದಿಂದ ನಮ್ಮನ್ನು ತಪ್ಪಿಸ್ಕೊಂಡಿದ್ರು. ಯಾಕೆ ಸಿಟ್ಟು ಬಂದಿತ್ತೋ ಗೊತ್ತಿಲ್ಲ. ಅಫ್ಕೋರ್ಸ್ ನಂಗೆ ಅವರ ವೈಯಕ್ತಿಕ ಕಾರಣಗಳು ಗೊತ್ತಿದೆ. ಬಟ್ ವಾಪಸ್ ಬಂದ್ರೂ ಅಗದಿ ಡ್ಯಾಶಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಬಂದ್ಕೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.